ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ರವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಅಮ್ಮ, ನಿಮ್ಮಪ್ಪ ನಾನು ಅಂತ ಹೇಳ್ತಿದ್ರಲ್ಲ, ಅಲ್ಲಿ ಅವ್ರು ಓಡೋಗಿದ್ಯಾಕೆ? ಇವತ್ತಿನ ನನ್ನ ಸಂಪಾದನೆ ಇದು. ಮತ್ತೆ ಇದು ನನ್ನ ಸಂಪಾದನೆ. ಹೀಗೆ ಪ್ರತಿದಿನ ದುಡ್ಡು ಕೂಡಿಡ್ತಾ ಬರೋಣ. ಇದ್ರ ಜೊತೆಗೆ ನಾನು ನನ್ನ ಹತ್ರ ಇರೋ ಒಡವೆನೆಲ್ಲ ಮಾರ್ತೀನಿ. ಅಷ್ಟು ದುಡ್ಡು ಸೇರಿಸಿ ಇಲ್ಲೇ ಒಂದು ಮನೆ ತಗೊಳ್ಳೋಣ. ಖಂಡಿತವಾಗ್ಲೂ ಕಮಲಾ. ಮತ್ತೆ ಆ ಮನೆಯಲ್ಲಿ ನೀನು, ನಾನು ಮತ್ತೆ ನಮ್ಮ ಮಗ ಮೂರ್ತಿ 3 ಜನ ಸ್ವಂತ ಮನೆಯಲ್ಲಿರೋಣ. ಮತ್ತೆ ಹೊಸ ಮನೆಯಲ್ಲಿ ನಾವು ನಮ್ಮ ಹೊಸ ಭವಿಷ್ಯ ರೂಪಿಸ್ಕೊಳ್ಳೋಣ. ಯಾವಾಗ್ಲೂ ಜೊತೆಯಾಗೇ ಇರೋಣ. ಯಾವಾಗ್ಲೂ ಜೊತೆಯಾಗಿರೋಣ. ಅಮ್ಮ, ಅಳ್ಬೇಡಿ. ಭೀಮಣ್ಣ ಹೇಗ್ ನ್ಯಾಯಕ್ಕೋಸ್ಕರ ಹೋರಾಡಿದ್ರು, ನಾನು ನಿಮ್ಗೋಸ್ಕರ ಹಾಗೆ ಹೋರಾಡ್ತೀನಿ. ಅಳ್ಬೇಡಿ. ಅಯ್ಯೋ, ಹೊಡಿಬೇಡಿ, ಹೊಡಿಬೇಡಿ, ಬೇಡ, ಬೇಡ, ಹೊಡಿಬೇಡಿ, 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 ಹೊಡಿಬೇಡಿ. ಸಾಕು. ಏನ್ರು ಬಹಳ ಜ್ಞಾನೋದಯ ಬಂದ್ಬಿಟ್ಟಾಗಿದೆ ಎಲ್ರಿಗೂ. ಇಲ್ಲಿವರೆಗೂ ತುಂಬಾ ಮೆರಿತಿದ್ರಿ, ನಾನೇ ಭೀಮರಾವ್, ನನಗೆ ಗುಂಡು ಹಾರಿಸಿ ಅಂತ. ಈಗ 2 ಏಟು ಬಿದ್ದಿದ ತಕ್ಷಣ ಎಲ್ಲ ಬಂದಾಗೋಯ್ತು ನಿಮ್ದು. ಏನ್ ಮಾಡ್ತಿದ್ದೀರಾ ನೀವಿಲ್ಲಿ? ಯಾಕೆ ಹೊಡಿತಿದ್ದೀರಾ? ಅರೆ ವಾ, ಹೇಳ್ತಾರಲ್ಲ ಒಂದ್ ಗಾದೆ, ನಮ್ ಮುಂದೆ ನಿಂತ್ಕೊಳ್ಳೋಕೆ ಆಗದೆ ಇರೋರು ಓಡಾಡ್ತಿದ್ದಾರೆ ಅಂತ. ಈಗ ಇವಳು ನಮ್ಮನ್ನು ಪ್ರಶ್ನೆ ಕೇಳೋಂಗಾಗ್ಬಿಟ್ಟಿದ್ದಾಳೆ. ಎಷ್ಟೇ ಧೈರ್ಯ ನಿನ್ಗೆ? ಏನೇ ನೀನು ಇದ್ದಲ್ಲ ಅವತ್ತು? ಏನಲ್ಲ ಇವಳು ಇದ್ಲಲ್ಲ ಅವತ್ತು, ಭೀಮರಾವ್ನ ಸಮರ್ಥನೆ ಮಾಡ್ಕೊಂಡು ಕೂಗಾಡ್ತಿದ್ಲಲ್ಲ. ನೀನೇ ಮೊದಲು ಭೀಮನ್ ಸಮರ್ಥನೆ ಮಾಡೋದು ಅಲ್ವಾ? ಉತ್ಸಾಹ ಜಾಸ್ತಿ ಆದಂಗಿದೆ ಇವತ್ತು. 12 ವರ್ಷ ಆದ್ಮೇಲೆ ಗಂಡ ವಾಪಸ್ ಬಂದಿದ್ದಾನೆ. ಅದಕ್ಕೆ ಅಂತ ತರಕಾರಿ ಬೇರೆ ತಗೊಂಡು ಹೋಗ್ತಿದ್ದಾಳೆ. ಗಂಡ ಬಂದಿದ್ದಾನೆ ಅಂತ ಒಳ್ಳೊಳ್ಳೆ ಅಡಿಗೆ ಮಾಡ್ಕೊಡೋದು, ಕೈಯಾರೆ ಊಟ ಮಾಡಿಸ್ಕೊಡ್ತಾಳೇನೋ ಇವಳು. ಆ ವ್ಯಕ್ತಿಗೂ ನಮ್ಮ ಅಮ್ಮಂಗೂ ಯಾವ ಸಂಬಂಧನೂ ಉಳ್ದಿಲ್ಲ ಈಗ. ಅರೆ, ನಮಗ್ ಸಂಬಂಧ ಇದೆಯಲ್ಲಪ್ಪ. ಭೀಮರಾವ್ ಜೊತೆ ಯಾರ್ಯಾರು ಇದ್ದಾರೋ ಅವ್ರ ಜೊತೆ ಎಲ್ಲ ನಮ್ಗೆ ಸಂಬಂಧ ಇದೆ. ಹೋಗ್ರ, ಕಿತ್ಕೊಳ್ರ ಅವಳ ಹತ್ರ ಇರೋ ಚೀಲನ. ನನ್ ಚೀಲ ವಾಪಸ್ ಕೊಡಿಲ್ಲ. ನಿಮ್ಮಲ್ಲಿ ಯಾರ್ಯಾರೆಲ್ಲ ಆ ಭೀಮರಾವ್ ಪರ ನಿಂತಿದ್ರೋ ಅವರೆಲ್ರೂ ನಾವು ಯಾವತ್ತೂ ಸುಮ್ಮನೆ ಬಿಡೋದಿಲ್ಲ. ನಾವು ಭೀಮರಾವ್, ನಾವು ಭೀಮರಾವ್ ಅಂತ ಬಡ್ಕೋತೀರಾ? ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನಿನ್ನ ಹತ್ರ ಈಗ ಚೀಲ ಕಿತ್ಕೊಂಡಲ್ಲ, ಹಾಗೆ ಆ ಭೀಮರಾವ್ನ ಜೀವನದಿಂದ ಪ್ರತಿಯೊಂದು ಕಿತ್ಕೊಂಡ್ಬಿಡ್ತೀನಿ ನಾನು. ಹೀಗೆ ಆ ಭೀಮರಾವ್ ಜೀವನನ ಮುರಿದು ಕಿತ್ತಾಕಿ ಬಿಸಾಕ್ಬಿಡ್ತೀನಿ. ರಮಾ, ನಾನು ಬರ್ತೀನಿ. ಎಲ್ಲಿ ಹೋಗ್ತಿದ್ದೀರಾ? ತಿಂಡಿ ತಿನ್ಕೊಂಡು ಹೋಗಿ. ಅಯ್ಯೋ, ಕುತ್ಕೊಳ್ಳಿ. ಬೇರೆಯವ್ರದೆಲ್ಲ ಆಯ್ತಾ? ಆಮೇಲೆ ತಿಂತಾರೆ, ನೀವು ಮೊದಲು ತಿನ್ನಿ. ನೀವು ಹೊರಗೆ ಹೋಗ್ತಿದ್ದೀರಲ್ಲ, ತಿನ್ನಿ ಮೊದಲು. ಆದ್ರೆ ನೀವು ತಿಂಡಿ ತಿನ್ನಿ. ಸರಿ, ಆಯ್ತು.
ಇವತ್ ನೀವು ಹೊರಗೆ ಹೋಗುವಾಗ ಇನ್ನೂ ಜಾಸ್ತಿ ಜವಾಬ್ದಾರಿ ಇದೆ ಅನ್ನಿಸ್ತಿದೆ ಅಲ್ಲ? ಯಾಕೆ? ಯಾಕಂದ್ರೆ ನಿಮ್ಗೆ ನಮ್ ಜಾತಿಲಿ ತುಂಬಾ ಜನ ನಮ್ಮವರು ಅನ್ನಿಸ್ಬೋದು. ಎಲ್ರೂ ನಾನು ಭೀಮ್ರಾವ್ ಅಂತಿದಾರಲ್ಲ. ನಿನ್ ಮಾತು ನಿಜ. ಇನ್ಮೇಲೆ ನನ್ನ ಕನಸು ಶ್ರಮ ಇನ್ನಷ್ಟು ದೊಡ್ಡದಾಗಿರ್ಬೇಕು. ಎಲ್ರಿಗೂ ಹೆಮ್ಮೆ ತರಬೇಕು. ಅವರೆಲ್ಲ ಯಾವ ಭೀಮನನ್ನ ಅನುಸರಿಸ್ಬೇಕು ಅಂತಿದ್ದಾರೋ ಆ ಭೀಮ ಸಾಧನೆ ಮಾಡಿ ತೋರಿಸ್ಲೇಬೇಕು. ಖಂಡಿತವಾಗ್ಲು ಜೀವನದಲ್ಲಿ ಇನ್ನಷ್ಟು ಮುಂದುವರಿಬೇಕು. ಹೌದು, ಮುಂದುವರಿ. ಆದ್ರೆ ನೀವ್ ಹೇಳ್ತಿದ್ರಿ ಈ ಹುಡುಗ ಓದಕ್ಕೆ ವಿದೇಶಕ್ಕೆ ಹೋಗ್ತಾನೆ ಅಂತ. ಮಗನೇ ಭೀಮಾ, ಮುಂದೆ ನಿನ್ನ ಓದ್ನ ಮುಂದುವರ್ಸೋದಕ್ಕೆ ವಿದೇಶಕ್ಕೆ ಹೋಗೋದ್ರ ಬಗ್ಗೆ ಯೋಚನೆ ಮಾಡು. ಹಾ, ನಿಮ್ಗೂ ಕನ್ಸಿದೆ ಅಲ್ಲ? ಹೌದಪ್ಪ. ಈ ಭೀಮಾ ವಿದೇಶಕ್ಕೆ ಹೋದ್ರೆ ಈ ಮನೆ ಲಗಾಮು ನನ್ನ ಕೈಯಲ್ಲಿರುತ್ತೆ. ಎಲ್ರೂ ಬುಗ್ರಿ ಆಡಿಸ್ದಂಗ ಆಡಿಸ್ತೀನಿ. ಅದು ಈ ರಮಾನ ಗಿರ್ಗಿಟ್ಲೆ ಆಡಿಸ್ತೀನಿ. ಇಲ್ಲಿ ನೋಡಿ, ಇದು ಭೀಮ್ರಾವ್ ಯೋಗ್ಯತೆ ನೋಡಿ. ನನ್ನ ಕಾಲಿನ ಕೆಳಗೆ ಹೊಸ್ಕಾಕ್ಬಿಡ್ತೀನಿ ಅವನ್ನ. ಗೊತ್ತಾಯ್ತಾ ನಿಮ್ಗೆಲ್ಲ? ಇದ್ರಿಂದ ನಿಮ್ಗೇನ್ ಲಾಭ? ಮುಚ್ಚು ಬಾಯ್, ಇಲ್ಲ ಅಂದ್ರೆ ನಿನ್ಗೂ ಅದೇ ಗತಿ ಕೊಡ್ತೀನಿ. ಚಿಕ್ಕ ಹುಡುಗ ಅಂತ ಸುಮ್ನೆ ಬಿಡ್ತಿದ್ದೀನಿ. ಸಿಗ್ತೀರಾ? ಎಲ್ರು ಸಿಗ್ತೀರಾ? ತೋರಿಸ್ತೀನಿ. ಏಯ್ ಎಳ್ರ ಮೇಲೆ. ನಂಗೇನ್ ಸಿಕ್ತು ಅಂತ ಹೇಳ್ತೀನಿ. ನೀವೆಲ್ರೂ ಹೋಗಿ ನಿಮ್ ನಾಯಕ ಭೀಮ್ರಾವ್ ಹತ್ರ ಹೇಳಿ ನಾನು ಅವನಿಗೊಂದು ಸಂದೇಶ ಕಳಿಸಿದ್ದೀನಿ ಅಂತ. ಹೋಗಿ ನಾನೇ ಭೀಮ್ರಾವ್. ನಾನು ಗುಂಡು ಹಾರಿಸಿ ದೆವ್ವ ಬಿಟ್ಟು ಹೋಗಿದೆ ಅನ್ಸುತ್ತೆ ಎಲ್ರಿಗೂ. ಅದು ಈಗ ನಮಗೇನ್ ಕೆಲ್ಸ ಹುಡ್ಕೋದಾ? ಜೊತೆಗೆ ವಿದೇಶಕ್ಕೆ ಹೋಗಿ ಓದೋದಕ್ಕೆ ಒಂದು ದಾರಿ ಹುಡುಕ್ಬೇಕು, ತಯಾರಿ ಮಾಡ್ಕೋಬೇಕು. ನಡಿ. ಭೀಮಾ, ಏನಾಯ್ತಮ್ಮ? ಏನಾಯ್ತು ಇವ್ರಿಗೆಲ್ಲ? ಯಾರು ಹೊಡೆದಿದ್ದು? ಭೀಮಾ, ಮೇಘನಾಥ್ ಅವರು ಇವ್ರಿಗೆಲ್ಲ ಹೊಡೆದು ಕಳಿಸಿದ್ದಾರೆ. ಮತ್ತೆ ಅವರು ನನ್ನ ತರಕಾರಿನೆಲ್ಲ ಹಾಳು ಮಾಡಿದ್ರು. ಅಲ್ದೆ ನಿಂಗೊಂದು ಸಂದೇಶ ಕೂಡ ಕಳ್ಸಿದ್ದಾರೆ. ಏನ್ ಸಂದೇಶ? ಅವ್ರು ಕಳ್ಸಿರೋ ಸಂದೇಶ ಹೀಗಿದೆ: ನೀವು ಸ್ಲೇಟ್ ಇಟ್ಕೊಂಡು ಓಡಾಡ್ಬೇಕಂತೆ. ಮತ್ತೆ ಏನ್ ಹೇಳ್ಬೇಕು ಅಂತಂದ್ರೆ ನೀವೊಬ್ರೇ ಇಲ್ಲಿ ಭೀಮ್ರಾವ್ ಅಂತ, ಇನ್ಯಾರು ಭೀಮ್ರಾವ್ ಇಲ್ಲ ಅಂತ. ಅಲ್ಲಿವರೆಗೂ ನಿಮ್ ಪರ ಯಾವ ಜನ ನಿಂತಿದ್ದಾರೋ ಅವ್ರಿಗೆ ಹೀಗೆ ಹೊಡಿತಾರಂತೆ. ತಪ್ಪೆಲ್ಲ ನಿಮ್ದೇ ಇದೆ ಕಣ್ರಪ್ಪ. ನಾನು ಭೀಮ್ರಾವ್ ಅಂತ ಬಡ್ಕೋತಾ ಇದ್ರೆ ಹಿಂಗೆ ಒದೆ ಬೀಳ್ತಿರತ್ತೆ. ಲಾಭ ಮಾತ್ರ ಭೀಮಂಗೆ. ಭೀಮನ್ ಮೇಲಿರೋ ಕೋಪಕ್ಕೆ ನೀವು ಬಲಿಯಾಗ್ತೀರಾ ಅಷ್ಟೇ. ಈಗ ನೀವು ಇಷ್ಟೆಲ್ಲ ಒದೆ ತಿನ್ಕೊಂಡು ಬಂದ್ಮೇಲೂ ನಿಮ್ಗೆ ಔಷಧಿ ಹಚ್ಚಕ್ಕೂ ಯಾರು ಮುಂದೆ ಬರ್ತಿಲ್ಲ. ಆದ್ರೆ ತಾಳ್ಮೆಯಿಂದ ಇರಬೇಕು ಅಂತ ಭಾಷಣ ಮಾಡ್ತಾರೆ, ನೋಡ್ತೀರಿ. ಕೇಳಿಸ್ಕೊಳ್ರಪ್ಪ, ಭವಿಷ್ಯದ ಬಗ್ಗೆ ಕನಸು ಕಟ್ತಿದ್ದಾರೆ ಅಷ್ಟೇ. ಹೋರಾಟ ಮಾಡ್ತೀರಿ, ಒದೆ ತಿಂತೀರಿ, ರಕ್ತ ಹರಿಸಿ ಕೊನೆಯಲ್ಲಿ ಸಿಗುತ್ತೆ ನಿಮ್ಗೆ ಏನು
ಗೆಲುವು. ಇಲ್ಲ, ಈ ಸಲ ಹಿಂಸೆಗೆ ಹಿಂಸೆಯಿಂದನೇ ಉತ್ತರ ಕೊಡೋಣ. ಹೌದು ಬಾಲಣ್ಣ, ಅವ್ರು ಏನು ಅನ್ಕೊಂಡಿದ್ದಾರೆ ನಮ್ಮನ್ನ? ಅವ್ರು ಹೊಡಿತಾ ಇದ್ರೆ ನಾವು ನೋಡ್ಕೊಂಡು ಸುಮ್ಮನೆ ನಿಂತಿರ್ತೀವಂತನ? ಇಲ್ಲ ಬಾಲಣ್ಣ, ಹಿಂಸೆಗೆ ಹಿಂಸೆನೇ ಉತ್ತರ ಅಲ್ಲ. ಒಂದ್ ವೇಳೆ ನಾವು ಹಾಗೆ ಮಾಡಿದ್ರೆ ನಮ್ಮ ಹೋರಾಟ ಎಲ್ಲ ವ್ಯರ್ಥ ಆಗುತ್ತೆ, ರಕ್ತ ಹರಿಯುತ್ತಷ್ಟೆ. ತಗೊಳ್ರಪ್ಪ, ಭೀಮನ ಪ್ರವಚನ ಶುರು ಆಯ್ತು. ಇವ್ರನ್ನ ವಿರೋಧ ಮಾಡೋರು ತಮ್ಮ ಕೆಲಸ ನೋಡ್ಕೊಂಡು ಹೋಗ್ಬೋದು. ಯಾಕೆ ಹೋಗ್ಬೇಕು? ಯಾಕೆ ಈ ವಟಾರ ನಮಗೂ ಸೇರಿದೆ? ಹೌದು, ಈ ವಟಾರ ಎಲ್ರಿಗೂ ಸೇರಿದ್ದೆ. ಅದಕ್ಕೆ ರಮ ಎಲ್ರಿಗೂ ಮನೆಗೆ ಹೋಗಿ ಅಂತ ಹೇಳ್ತಿರೋದು. ಮತ್ತೆ ಇಲ್ಲಿ ನಿಮ್ಮೆಲ್ಲರ ಮನೆನೂ ಅಕ್ಕಪಕ್ಕನೇ ಇರೋದು. ಹೋಗಿ ನಿಮ್ ಕೆಲಸ ನೋಡ್ಕೊ ಹೋಗಿ. ನಿಂದೊಳ್ಳೆ ವರ್ಷೆ ಕಣ ಪುರುಷಿ. ಜೀವನ ಕಟ್ಕೊಳ್ಳೋಕೆ ಅಂತ ನೀನು ಮೊದಲು ಈ ವಟಾರಕ್ಕೆ ಬಂದಾಗ ನಮ್ಮ ಜೊತೆ ಇದ್ದೆ, ನಮ್ಮ ಪರವಾಗೇ ಮಾತಾಡ್ತಿದ್ದೆ. ಈಗ ಭೀಮನ್ ವಿಶ್ವಾಸ ಗಳಿಸ್ಬೇಕು ಅಂತ ತಿಪ್ಪುರ್ಲಾಗ ಆಗ್ತಾ ಇದೀಯ. ನಿನ್ನ ಹೆಂಡತಿ ಜೊತೆ ಮಾತಾಡಕ್ಕೆ ಈ ಭೀಮ ಸಹಾಯ ಮಾಡ್ತಾನೆ ಅಂತ ಈಗ ಭೀಮನ್ ಪರ ನಿಂತಿದ್ಯಾ. ಚೆನ್ನಾಗಿದೆ ಕಣ. ನಾನು ಹೇಳ್ತಿರೋದು ಪರ ವಿರೋಧದ ಬಗ್ಗೆ ಅಲ್ಲ. ಭೀಮನ್ ಮಾತು ಕೇಳಲ್ಲ ಅಂದಮೇಲೆ ಮತ್ತೆ ಅದ್ರ ಬಗ್ಗೆ ಯಾಕೆ ಪ್ರತಿಕ್ರಿಯೆ ಕೊಡ್ತೀರಾ? ಹೋಗಿ ಕೆಲಸ ನೋಡ್ಕೊಳ್ಳಿ. ನಡೀರಪ್ಪ, ನಮ್ಮ ಕೆಲಸ ನೋಡ್ಕೊಳ್ಳೋಣ. ಇವರೆಲ್ಲ ಸೇರ್ಕೊಂಡು ಅದೇನು ಮಾಡ್ಕೋತಾರೋ ಮಾಡ್ಕೊಳ್ಳಿ ಬಿಡಿ. ನಡೀರಿ. ಅಲ್ಲದೆ ಬಾಲಣ್ಣ, ನೀವು ಹೇಳ್ತಾ ಇರೋದು ಅಷ್ಟು ಸುಲಭ ಅಲ್ಲ. ನಾವು ಬೊಂಬೈನ ಗಲ್ಲಿಗಳಿಗೆ ಹೋಗಿ ಪ್ರತಿಯೊಬ್ಬರನ್ನು ಕಾಪಾಡ್ತೀವಿ ಅನ್ನೋದು ಆಗದೆ ಇರೋಂಥ ಮಾತು, ಕೈ ಮೀರಿದ ಕೆಲಸ. ಹಾ, ಭೀಮ ಹೇಳ್ತಿರೋದು ಸರಿನೇ ಇದೆ. ಅದಕ್ಕೆ ತಾನೇ ಕಾನೂನಂತ ಇರೋದು ಇಲ್ಲಿ, ಯಾರಿಗೂ ಅನ್ಯಾಯ ಆಗದೆ ಇರೋ ಥರ ನೋಡ್ಕೊಳ್ಳೋದಕ್ಕೆ. ಆದ್ರೆ ಮೇಘನಾಥ್ ಅಂತವರು ಕಾನೂನ್ನ ಗಾಳಿಯಲ್ಲಿ ತೂರಿರೋರು. ಅವರಿಗೆ ಅವು ಕಾನೂನು ತಡೆ ಹಿಡಿಯುತ್ತೆ. ಕಾನೂನಿಗೆ ಹೆದರ್ಕೊಳ್ಳೇಬೇಕದ್ಗೆ. ಮೇಘನಾಥ್ ಅವ್ರಿಗಿಂತ ಮುಂಚೆ ಪ್ರಚಂಡ ಮೂರ್ತಿಗಳಿದ್ರು, ನರೋತ್ತಮ್ ಜೋಶಿ ಇದ್ರು. ಅದಕ್ಕಿಂತ ಮುಂಚೆ ಸತಾರದಲ್ಲಿ ಬಾರ್ಬರಿ ಗುರುಗಳಿದ್ರು. ಎಲ್ಲರೂ ತಾವು ಕಾನೂನಿಗಿಂತ ಮೇಲೆ ಅಂತಾನೆ ತಿಳ್ಕೊಂಡಿದ್ರು. ಆದರೆ ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ ಅಂತ ಅವ್ರಿಗೆ ಗೊತ್ತಾಯ್ತು. ನೀವ್ಯಾರೂ ಚಿಂತಿಸ್ಬೇಡಿ. ಮೊದಲು ನಾವು ಪೊಲೀಸ್ ಠಾಣೆಗೆ ಹೋಗೋಣ, ಅಲ್ಲಿಂದ ನೇರವಾಗಿ ಮೇಘನಾಥ್ ಅವ್ರ ಮನೆಗೆ ಹೋಗೋಣ. ಬನ್ನಿ. ಭೀಮಾ, ನಾನು ಬರ್ತೀನಿ. ಇಲ್ಲ ಇಲ್ಲ, ನೀವೆಲ್ಲೂ ಹೋಗೋ ಹಾಗಿಲ್ಲ. ನಾನ್ ಬಿಡಲ್ಲ ನಿಮ್ಮನ್ನ. ಹಾ, ನೀವು ನನ್ನ ಜೊತೆ ಒಳಗ್ ನಡೀರಿ. ನಿಮ್ಮನ್ನ ಹೋಗಕ್ ಬಿಡಲ್ಲ ನಾನು. ಬನ್ನಿ. ಅಪ್ಪ, ನೀವಿಲ್ಲೇ ಇರಿ, ಬರಬೇಡಿ ನೀವು. ಹೌದಪ್ಪ, ನಾನು ಆನಂದ ಭೀಮನ್ ಜೊತೆ ಇರ್ತೀವಿ. ಬೇಡಣ್ಣ, ನೀವೆಲ್ಲರೂ ಇಲ್ಲೇ ಇರಿ. ನಾನು ಮತ್ತು ರಮ್ಮ ಹೋಗ್ತೀವಿ ಇವ್ರ ಜೊತೆ. ಬನ್ನಿ ಬನ್ನಿ ಬನ್ನಿ, ಹುಷಾರಾಗಿ ಬನ್ನಿ ಬನ್ನಿ. ಅರೆ, ಮೇಘನಾಥ್ ಅವರು ಜೈಲಿಗೆ ಹೋದ್ರೆ ಭೀಮನ್ ಪ್ರಭಾವ ಹೆಚ್ಚಾಗುತ್ತೆ. ನಾನು ಈಗಲೇ ಹೋಗಿ ಮೇಘನಾಥ್ ಅವ್ರಿಗೆ ವಿಷಯ ಮುಟ್ಟಿಸ್ತೀನಿ. ಗೊತ್ತು ಭೀಮ್ರಾವ್, ಇವರೆಲ್ಲ ನಿನ್ನ ಸಮರ್ಥಕರು. ಹಾಗಂದ್ ಮಾತ್ರಕ್ಕೆ ಇವರಿಗೆಲ್ಲ ಹೊಡೆದಿರೋದಕ್ಕೆ ನಾನು ಭೀಮ್ರಾವ್ ಅನ್ನೋದೇ ಕಾರಣ ಆಗಿರಲ್ಲ. ನೀನು ಹೇಳ್ದಂಗೆ. ಹೌದು. ಆದರೆ ಭೀಮ್ರಾವ್, ಮಹಾರಾಜರೇ ನಿನ್ನನ್ನು ನಿರ್ದೋಷಿ ಅಂತ ಘೋಷಣೆ ಮಾಡಿದ್ಮೇಲೂ ಈ ಜನ ಇಡೀ ಊರು ತುಂಬ ಭೀಮ್ರಾವ್ ಅಂತ ಕೂಕೊಂಡು ಯಾಕೆ ಓಡಾಡಬೇಕಿತ್ತು? ಅದರ ಅವಶ್ಯಕತೆ ಆದರೂ ಏನಿತ್ತು? ಭೀಮ್ರಾವ್ ಅಂತಾನೆ ಯಾಕೆ ಹೇಳಿದ್ರು ಇವರು? ಅದನ್ನು ತಿಳ್ಕೊಬೇಕು ನಾನು.
ಇದನ್ನೆಲ್ಲ ಈಗ ಚರ್ಚೆ ಮಾಡೋ ಹೊತ್ತಾ ಸರ್? ಇವ್ರಿಗೆಲ್ಲ ಯಾಕೆ ಹೊಡೆದ್ರು ಅಂತ ನೀವು ಕೇಳಬೇಕಲ್ವಾ ಸರ್? ಅದೇ ತಾನೇ ಮುಖ್ಯ ಈಗ. ಇದು ಮುಖ್ಯನೇ ಭೀಮ್ರಾವ್, ಖಂಡಿತ ಹೌದು. ಆದರೆ ಅಪರಾಧಿನ ಹಿಡಿಯೋದಕ್ಕೆ ಮುಖ್ಯವಾದ ಕಾರಣ ಯಾರು ಅಂತ ತಿಳ್ಕೊಬೇಕು ತಾನೆ. ಈ ಅಪರಾಧಕ್ಕೆ ಮುಖ್ಯ ಕಾರಣ ಇವರ ಮೂರ್ಖತನ. ಅಲೆ ತಲೆಯಲ್ಲಿ ಬುದ್ಧಿ ಇರಬೇಕು. ಮುಗಿದ ಮೇಲೆ ಸುಮ್ಮನೆ ಮನೆಗೆ ಹೋಗ್ಬೇಕು ತಾನೆ. ಈಗ ನೋಡಿ, ನನ್ನ ಹೆಸರು ದಾಮೋದರ್. ಅವ್ರು ನನ್ನ ಹೆಸರು ತಗೋಬೋದಿತ್ತು. ಅವರು ನಾನು ದಾಮೋದರ್ ಅಂತ ಹೇಳ್ಬೋದಿತ್ತು. ಆದರೆ ಭೀಮ್ರಾವ್ ಅಂತಾನೆ ಯಾಕೆ ಹೇಳಿದ್ರು? ನೀವು ನನಗಿಷ್ಟು ಹೇಳಿ ಸಾಕು. ನಮ್ಮ ಜೊತೆ ಬರ್ತಿರೋ ಬರಲ್ವೋ ಅಷ್ಟೇ. ಮೊದಲು ನೀ ನಂಗೆ ಉತ್ತರ ಕೊಡು ಭೀಮ್ರಾವ್. ಯಾಕೆ ಘೋಷಣೆಗೆ ಹೋಗೋದು ನಿಲ್ಲಿಸ್ಲಿಲ್ಲ ಈ ಜನ? ನೋಡು, ಇವನ ಹೆಸರು ಪ್ರಕಾಶ, ನನ್ನ ಹೆಸರು ದಾಮೋದರ. ನಮ್ಮ ಹೆಸರನ್ನು ತಗೋಬೋದಿತ್ತಲ್ವಾ? ಯಾಕೆ ಭೀಮನ ಹೆಸರೇ ತಗೊಂಡ್ರು? ಕೊನೆ ಪಕ್ಷ ಅವರು ರಾಣಿ ಹೆಸರಾದ್ರೂ ತಗೋಬೋದಿತ್ತಲ್ವಾ? ನೀವ್ ಮೊದ್ಲು ನಗೋದ್ ನಿಲ್ಸಿದ್ಮೇಲೆ ಹೇಳಕ್ಕಾಗೋದಲ್ವಾ ನಾನು ಭೀಮ್ರಾವ್ ಅನ್ನೋ ಘೋಷಣೆ ಯಾಕೆ ನಿಲ್ಸಿಲ್ಲ ಅಂತ? ಜನ ಒಬ್ಬ ವ್ಯಕ್ತಿ ಹೆಸರನ್ನ ತಗೊಳ್ಳೋದ್ ಯಾವಾಗ ಅಂದ್ರೆ ಅವ್ರ ಮೇಲೆ ನಂಬಿಕೆ ಬಂದಾಗ. ಆದ್ರೆ ನಮ್ ಜಾತಿ ಜನರಿಗೆ ನಂಬಿಕೆ ಇರೋದು ನಿಮ್ಮೇಲೂ ಅಲ್ಲ, ಲಂಡನ್ ಅಲ್ಲಿರೋ ರಾಣಿ ಮೇಲೂ ಅಲ್ಲ. ಇವ್ರ ವಿಶ್ವಾಸ ಇರೋದು ಕೇವಲ ನನ್ ಗಂಡನ್ ಮೇಲಷ್ಟೇ. ಕಾನೂನ್ ಪಾಲಿಸೋರು ಹೀಗ್ ನಗ್ಬಾರ್ದು, ಬದಲಾಗಿ ಮುಜುಗರ ಪಡ್ಬೇಕು. ಕಾನೂನ್ ಪಾಲಿಸೋರ್ ಮೇಲೆ ವಿಶ್ವಾಸ ಇಲ್ಲ ಅಂತ. ಇನ್ಸ್ಪೆಕ್ಟರ್ ಸಾಹೇಬ್ರೆ, ರೇಗಾಡಿ ನೀವು ರಮನ್ ಬಾಯಿನ ಮುಚ್ಚಿಸ್ಬೋದು. ಆದರೆ ಇಂಥ ಪರಿಸ್ಥಿತಿ ಮುಂದೆ ಇರಬೇಕಾದ್ರೆ ಈ ಹೊತ್ತಲ್ಲಿ ಸ್ವಲ್ಪ ಶಾಂತವಾಗಿದ್ದು ಮುಂದೇನ್ ಮಾಡಬೇಕು ಅನ್ನೋದನ್ನ ನೀವು ಯೋಚನೆ ಮಾಡಿ. ನೀವು ಮಾತು ಬದಲಾಯಿಸಲ್ಲ ತಾನೆ? ಇಲ್ಲ ಸಾಹೇಬ್ರೆ. ಯಾರು ಹಿಂದೆ ಸರಿಯಲ್ಲ. ಯಾಕಂದ್ರೆ ಮೇಘನಾಥ್ ಅವರು ಅವ್ರ ಮಕ್ಕಳು ಹೇಗೆ ಆರಾಮಾಗಿ ಜೀವನ ಸಾಗಿಸ್ತಾ ಇದ್ದೀರೋ ನಾವು ಹಾಗೆ ಜೀವನ ಸಾಗಿಸ್ಬೇಕು. ಅಷ್ಟೇ ಬೇಕಾಗಿರೋದು ನಮಗೆ, ಇನ್ನೇನು ಅಲ್ಲ. ಅರ್ಥ ಆಯ್ತಾ? ಸರಿ ನಡೀರಿ. ನಮಸ್ತೆ ಮಾಲೀಕ್ರೆ. ಬಾ ಜನಾರ್ದನ್, ಹೇಳು, ಏನ್ ಸಮಾಚಾರ ತಂದಿದ್ದೀಯ? ಬುದ್ಧಿ ನಾವ ಭೀಮ್ರಾವನ್ಗೆ ಏನೇ ಹೇಳಿದ್ರು ಅವನು ಅರ್ಥ ಮಾಡ್ಕೊಳ್ಳೋ ಮನುಷ್ಯನೇ ಅಲ್ಲ. ಅವನ್ ಮತ್ತೆ ರಂಪ ಮಾಡಕ್ ಹೊರಟಿದ್ದಾನೆ. ಯಾಕೆ? ಇವಾಗ ಏನ್ ಮಾಡ್ದ ಅವನು? ಅಯ್ಯೋ ಮಾಲೀಕ್ರೆ, ನೀವು ಯಾರ್ಯಾರಿಗೆ ಹೊಡೆದಿದ್ದೀರಲ್ಲ ಅವ್ರೆಲ್ರನ್ನೂ ಕರ್ಕೊಂಡು ಭೀಮಾ ಮತ್ತೆ ರಮಾ ಠಾಣೆಗೆ ಹೋಗಿದ್ದಾರೆ ನಿಮ್ ವಿರುದ್ಧ ದೂರ್ ಕೊಡೋದಿಕ್ಕೆ. ಅದನ್ನ ಹೇಳೋದಿಕ್ಕೆ ನಾನೀಗ ಇಲ್ಲಿಗೆ ಬಂದಿದ್ದು. ಅಪ್ಪ ಭೀಮಾ ಪೊಲೀಸರ ಹತ್ರ ಹೋದ್ರೆ ಪೊಲೀಸವ್ರನ್ನ ಖಂಡಿತ ಕರ್ಕೊಂಡು ಬರ್ತಾನವನು. ಅಪ್ಪ, ನಿಮ್ಮನ್ನ ಪೊಲೀಸ್ನವ್ರು ಬಂಧಿಸಿದ್ರೆ ಅವಾಗ ನಮ್ಮ ಸ್ಥಿತಿನೂ ಆ ನರೋತ್ತಮ್ ಜೋಶಿ ಪ್ರಚಂಡ ಮೂರ್ತಿಗಳ ಥರ ಆಗುತ್ತೆ. ನಾನು ನರೋತ್ತಮ್ ಜೋಶಿನೂ ಅಲ್ಲ, ಪ್ರಚಂಡ ಮೂರ್ತಿನೂ ಅಲ್ಲ. ಮೇಘನಾಥ್. ನಾನು ಮೇಘನಾಥ್. ಕಾನೂನಲ್ಲಿ ತಾನೇ ಬುದ್ಧಿವಂತ ಅಂತ ತಿಳ್ಕೊಂಡಿದ್ದಾನಲ್ಲ ಆ ಭೀಮ್ರಾವ್, ಬರ್ಲಿ ಬಿಡು ಅವನು. ನೀವೇ ನೋಡ್ತೀರಾ ಅವನು ಮುಂದೆ ನಾನು ಕಾನೂನನ್ನ ಹೇಗ್ ಮಣ್ಣು ಮುಕ್ಕಿಸ್ತೀನಿ ಅಂತ. ಒಂದು ಕೆಲಸ ಮಾಡಿ, ನೀವಿಬ್ರು 2 ಲಾಠಿ ತಗೊಂಬನ್ನಿ. ಮೇಘನಾಥ್ ಅವ್ರ ಮನೆ ಬೀಗ ಹಾಕಿದೆ. ಎಲ್ಲಿ ಹೋಗಿರ್ಬೋದು ಅವರು? ಮತ್ತೇನಾದ್ರೂ ಷಡ್ಯಂತ್ರ ಹೊಡ್ತಿರ್ಬೋದು. ಇಲ್ಲ ಇಲ್ಲೇ ಎಲ್ಲೋ ಇರ್ತಾರೆ. ಬಾ ನೋಡೋಣ. ಭೀಮ್ರಾವ್, ನಾವು ಕಾನೂನಡಿ ಸಿಕ್ಕಾಕೊಳ್ಳೋರಲ್ಲ. ನಾವು ಜಾಮೀನು ತಗೊಂಡು ಮತ್ತೆ ಬರ್ತೀವಿ. ಆಮೇಲೆ ಇನ್ಸ್ಪೆಕ್ಟರ್ ಸಾಹೇಬ್ರನ್ನ ಕಾಣ್ತೀವಿ. ಪೊಲೀಸ್ನವ್ರು ಸುಳಿಲ್ ಸಿಕ್ಕಾಕೊಂಡು ಒದ್ದಾಡೋರಲ್ಲ ನಾವು. ತಿಳ್ಕೊ, ನೀನು ನಮ್ಮನ್ನು ಹುಡ್ಕೋದಕ್ಕೆ ಪ್ರಯತ್ನ ಮಾಡಬೇಡ.
ಮನೆ ಕಡೆ ಬಂದು ಸಮಯ ವ್ಯರ್ಥ ಮಾಡಬೇಡ. ಏನು ಸಿಗಲ್ಲ ನಿಂಗಿಲ್ಲಿ. ಪೊಲೀಸ್ನವ್ರು ಕೂಡ ನಮ್ಮನ್ನು ಹುಡ್ಕೋದಕ್ಕಾಗಲ್ಲ. ಮೇಲ್ಜಾತಿಯ ಮೇಘನಾಥ